ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಫೈನಲ್ ಇಯರ್ PG ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆ ಫೈನಲ್ ಸೆಮ್ಮಲ್ಲಿ ಬಂದುಬಿಟ್ಟು 4th ಸೆಮ್ಮಲ್ಲಿ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಇರುತ್ತೆ ಅಲ್ವಾ, ರಿಸರ್ಚ್ ಪೇಪರು. ಸೊ ಪ್ರಾಜೆಕ್ಟ್ ವರ್ಕು, ಸೊ ಅದ್ರದ್ದು ಅಮೌಂಟು ರಿಟರ್ನ್ ನಿಮಗೆ ಬರುತ್ತೆ. ಸೊ ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ, ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಒಂದು ಪ್ರಾಜೆಕ್ಟ್ ಅಮೌಂಟ್ ಏನಿದೆ ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳಿಗೆ, ನಿಮ್ಮದು ಎಕ್ಸಾಮ್ಸ್ ಎಲ್ಲ ಮುಗಿದು ರಿಸಲ್ಟ್ ಬಂದಮೇಲೆ ಆ ಒಂದು ನಿಮಗೆ ಅಮೌಂಟು ರಿಟರ್ನ್ ಬರೋದಕ್ಕೆ ಅಪ್ಲಿಕೇಶನನ್ನು ಬಿಡ್ತಾರೆ. ಅದಕ್ಕೆ ನೀವು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಕಾಲೇಜ್ ID ಕಾರ್ಡು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡು, ಡೆಸರ್ಟೇಷನ್ನು, ಫ್ರಂಟ್ ಪೇಜ್ ಏನಿರುತ್ತಲ್ಲ ಅದ್ರದ್ದು ಒಂದು ಜೆರಾಕ್ಸ್ ಬೇಕಾಗುತ್ತೆ. ಮತ್ತು ರಿಪೋರ್ಟ್ ಏನು ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿರ್ತೀರ ಅದು ಒಂದು ಸಬ್ಮಿಷನ್ ಪೇಜ್ ಅದೊಂದು ಬೇಕಾಗುತ್ತೆ. ಮತ್ತು ಫ್ರಂಟ್ ಪೇಜ್ ಅಂದರೆ ಬುಕ್ನ ನೀವು ಲಾಸ್ಟಲ್ಲಿ ಬುಕ್ ಟೈಪ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕಾದ್ರೆ ಬುಕ್ ಏನಿರುತ್ತಲ್ಲ ಅದರದ್ದು ಫ್ರಂಟ್ ಪೇಜ್ ಅದೊಂದು ಜೆರಾಕ್ಸ್ ಬೇಕಾಗುತ್ತೆ. ಮತ್ತು ಚೇರ್ಪರ್ಸನ್ಗೆ ನೀವು ಸಬ್ಮಿಟ್ ಮಾಡಬೇಕಾದ್ರೆ ಕವರ್ ಲೆಟರನ್ನು ಕೊಟ್ಟಿರ್ತೀರ, ಸೊ ಆ ಒಂದು ಕವರ್ ಲೆಟರ್ದು ಜೆರಾಕ್ಸ್ ಬೇಕಾಗುತ್ತೆ. ನಿಮ್ಮ ಗೈಡ್ ಹತ್ರದಿಂದ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಹಾಗೆ ನೋಡೋದಾದರೆ ಪ್ರಾಜೆಕ್ಟ್ ಬಿಲ್, ನೀವು ಎಷ್ಟು ಅಮೌಂಟನ್ನು ಖರ್ಚು ಮಾಡಿದ್ದೀರಾ ಅದು ಸ್ಟಾರ್ಟಿಂಗಿಂದ ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಏನೇನು ತೊಗೊಂಡಿದ್ದೀರಾ ಅದೆಲ್ಲ ಅಂಗಡಿಯವ್ರ ಹತ್ರ ಬಿಲ್ಲನ್ನು ಸಪ್ರೇಟಾಗಿ ಬಿಲ್ಲನ್ನು ಮಾಡಿಸ್ಕೋಬೇಕಾಗುತ್ತೆ. ಸೊ ಆ ಬಿಲ್ಲನ್ನು ಮಾಡಿಸ್ಕೊಂಡಿದ್ರೆ ಲಾಸ್ಟಲ್ಲಿ ನೀವು ಈ ಟೈಮಲ್ಲಿ ಅದು ಯೂಸ್ ಆಗುತ್ತೆ. ಏನಿದೆ ಅಲ್ವಾ ಆ ಬಿಲ್ದು 2 ಕಾಪಿ ಜೆರಾಕ್ಸ್ ಬೇಕಾಗುತ್ತೆ. ಮತ್ತು ಒರಿಜಿನಲ್ ಬಿಲ್ ಕೂಡ ಬೇಕಾಗುತ್ತೆ. ಅದರಲ್ಲಿ ಅವ್ರದ್ದು ಸಿಗ್ನೇಚರ್ ಕೂಡ ಇರಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಪ್ರಾಜೆಕ್ಟ್ ಅಮೌಂಟು ರಿಟರ್ನ್ ನಮಗೆ ಬರೋದಕ್ಕೆ ಅಪ್ಲೈ ಮಾಡೋದಕ್ಕೆ ಬೇಕಾಗುವಂತಹ ಒಂದು ಡಾಕ್ಯುಮೆಂಟ್ಸ್ಗಳು. ಇದು ಯಾವಾಗ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ನಮ್ಮದು ರಿಸಲ್ಟ್ ಏನು ಬರುತ್ತಲ್ಲ ಫೈನಲ್ ಸೆಮಿಸ್ಟರ್ ರಿಸಲ್ಟ್ ಬಂದಮೇಲೆ ನಾವು ಈ ಒಂದು ಅಮೌಂಟ್ಗೆ, ಈ ಒಂದು ಪ್ರಾಜೆಕ್ಟ್ ಅಮೌಂಟ್ಗೆ ನಾವು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಹಾಗೆ ನೋಡೋದಾದರೆ ಇದಕ್ಕೆ ಕೆಲವು ನಂಬರ್ 1 ಬಂದುಬಿಟ್ಟು ಏನು ಕಂಡೀಷನ್ ಅಂದರೆ, ಈ ಕಾಲೇಜ್ ಫೀಸು ಯಾವುದು ಕೂಡ ಪೆಂಡಿಂಗ್ ಇರಬಾರ್ದು. ಕಾಲೇಜ್ ಫೀಸ್ ಬಂದುಬಿಟ್ಟು ಪೂರ್ತಿ ನಿಮ್ಮದು ಕ್ಲಿಯರ್ ಆಗಿರಬೇಕು. ಆಗ ಮಾತ್ರ ಎಕ್ಸಾಮ್ ಫೀಸು ಎಲ್ಲ ಕೂಡ ಕ್ಲಿಯರ್ ಆಗಿರಬೇಕು. ಯಾವ ಒಂದು ಫೀಸ್ ಕೂಡ ಪೆಂಡಿಂಗ್ ಇರಬಾರ್ದು. ಆಗ ಮಾತ್ರ ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಆಗೋ ಅಂಥದ್ದು. ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, SC/ST ಸ್ಟೂಡೆಂಟ್ಸ್ ಯಾರಿದ್ದಾರೆ, ಸೊ ಬೆಂಗಳೂರು ಯೂನಿವರ್ಸಿಟಿಯ PG ಫೈನಲ್ ಇಯರ್ ಸೆಮಿಸ್ಟರಲ್ಲಿ ಇರುವಂತಹ SC/ST ಸ್ಟೂಡೆಂಟ್, SC/ST ಅವರು ಯಾವ ಸ್ಟೂಡೆಂಟ್ಸ್ ಇದ್ದಾರೆ, ಸೊ ಎಲ್ಲ ಸ್ಟೂಡೆಂಟ್ಸ್ಗಳು ಈ ಒಂದು ಸ್ಕೀಮ್ಗೆ ಅಪ್ಲೈಯನ್ನು ಮಾಡಬಹುದು. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೆ SC/ST ಅವರು ಮಾತ್ರನೇ ಅಪ್ಲೈ ಮಾಡೋದಕ್ಕಾಗೋದು. ಹಾಗೆ SC/ST ಅವರಿಗೆ ಬಂದುಬಿಟ್ಟು ಇನ್ನೂ ಒಂದು ಬೆನಿಫಿಟ್ ಏನು ಅಂದರೆ, ಪ್ರೈಸ್ ಮನಿ ಕೂಡ ಬರೋ ಅಂಥದ್ದು. ಫಸ್ಟ್ ಸೆಮಿಸ್ಟರಿಂದ ಲಾಸ್ಟ್ ಸೆಮಿಸ್ಟರ್ 4th ಸೆಮಿಸ್ಟರ್ವರೆಗೂ ಒಂದು ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಳ್ದೇನೆ ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಆಗಿದ್ರೆ ಅವ್ರಿಗೆ ಬಂದುಬಿಟ್ಟು 30,000 30,000 ರೂಪಾಯಿ ನಿಮಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ಪು PG ಕೋರ್ಸ್ ಸೈಡಿಂದ ಕಂಪ್ಲೀಟ್ ಆದಮೇಲೆ ನಿಮಗೆ 30,000 ರೂಪಾಯಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದಿಷ್ಟು ಕೂಡ ಇವತ್ತಿನ ಒಂದು ಮಾಹಿತಿ, ಈ ವಿಡಿಯೋದ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್. ಅಮೌಂಟ್ ಬಂದು 4,000 ರೂಪಾಯಿ ಬರೋ ಅಂಥದ್ದು. ಸೊ ಒಂದು ಪ್ರಾಜೆಕ್ಟ್ ಅಮೌಂಟ್ ಬಂದುಬಿಟ್ಟು 4,000 ರೂಪಾಯಿ ಪ್ರತಿಯೊಂದು SC/ST ಸ್ಟೂಡೆಂಟ್ಸ್ಗೆ ಬರೋಂಥದ್ದು. ಈ ಒಂದು ಚಾನ್ಸ್, ಈ ಒಂದು ಅವಕಾಶವನ್ನು ನೀವುಗಳು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಮಾಹಿತಿ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. Thank you.